ಶ್ರೀ ಗುರುಭ್ಯೋ ನಮಃ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ. ಮಹಾನುಭಾವರಾದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದಂತಹ ಶ್ರೀ ಶ್ರೀ ರಘೂತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ನಾವೆಲ್ಲ ವೈಭವದಿಂದ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರು ಸಂಕಲ್ಪ ಮಾಡಿದಂತಹ ಕೋಟಿ ರಘುತ್ತಮ ತೀರ್ಥ ಸ್ತೋತ್ರ ಪಾರಾಯಣದ ಒಂದು ಸಮರ್ಪಣಾ ಕಾರ್ಯಕ್ರಮ ಈ ವರ್ಷ ವಿಶೇಷವಾಗಿ ನೆರವೇರಲಿದೆ. ಕಳೆದ ವರ್ಷದ ರಘುತ್ತಮ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಇದರ ಸಂಕಲ್ಪವನ್ನು ಮಾಡಿ ದೇಶದಾದ್ಯಂತ ಅನೇಕ ಭಕ್ತರು, ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಇರುವಂತಹ ಅನೇಕ ಭಕ್ತರು ಈ ಒಂದು ದೊಡ್ಡ ಪಾರಾಯಣ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಕೋಟಿ ಸಂಖ್ಯೆಗೂ ಹೆಚ್ಚು ಪಾರಾಯಣಗಳು ಆಗಿವೆ, ಇನ್ನೂ ಜನರು ಮಾಡ್ತಾ ಇದ್ದಾರೆ. ಈ ಎಲ್ಲ ಪಾರಾಯಣದ ಸಮರ್ಪಣೆಯನ್ನು ನಾಳೆ ಬರುವ ರಘುತ್ತಮ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಉತ್ತರಾರಾಧನೆಯಂದು 1ನೇ ತಾರೀಕು ಜನವರಿ 1ರಂದು ಪರಮಪೂಜ್ಯ ಶ್ರೀಪಾದಂಗಳವರು ರಘುತ್ತಮ ತೀರ್ಥರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ತಿರುಕೋಯ್ಲೂರಿನಲ್ಲಿ ಅದರ ಸಮರ್ಪಣೆಯನ್ನು ಮಾಡಲಿದ್ದಾರೆ. ತಾವೆಲ್ಲ ಭಕ್ತರು ಮಾಡಿದಂತಹ ಈ ಪಾರಾಯಣವನ್ನು ಶ್ರೀಪಾದಂಗಳವರು ವಾಯುದೇವರ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ, ಅನೇಕ ಭಕ್ತರು ಸಾಧ್ಯ ಇದ್ದವರೆಲ್ಲರೂ ರಘುತ್ತಮ ತೀರ್ಥರ ಸನ್ನಿಧಾನಕ್ಕೆ ತಿರುಕೋಯ್ಲೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಮಾಡಿದ ಪಾರಾಯಣವನ್ನು ಸಮರ್ಪಣೆ ಮಾಡಬಹುದು. ಹಾಗೆ ಸಾಧ್ಯವಿಲ್ಲದೇ ಇದ್ದ ಪಕ್ಷದಲ್ಲಿ ತಾವಿದ್ದಲ್ಲಿಯೇ ಸಮರ್ಪಣೆ ಮಾಡುವುದಕ್ಕೆ ಒಂದು ವಿಶೇಷವಾದ ಅವಕಾಶ ಇದೆ. ಪರಮಪೂಜ್ಯ ಶ್ರೀಪಾದಂಗಳವರು ಆ ದಿನ ಅಂದರೆ ಉತ್ತರಾರಾಧನೆಯಂದು 1ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ರಘುತ್ತಮ ತೀರ್ಥರ ಒಂದು ಮಹಾಪಂಚಾಮೃತವನ್ನು ನೆರವೇರಿಸ್ತಾರೆ. ಅದೆಲ್ಲ ಕಾರ್ಯಕ್ರಮಗಳು ಲೈವ್ ಇರುತ್ತದೆ. ಆ ಪಂಚಾಮೃತ ಸಮರ್ಪಣೆಯ ಕಾರ್ಯಕ್ರಮದ ನಂತರ ರಘುತ್ತಮ ತೀರ್ಥರ ಈ ಸ್ತೋತ್ರದ ಪಾರಾಯಣದ ಸಮರ್ಪಣೆಯನ್ನು ಪರಮಪೂಜ್ಯ ಶ್ರೀಪಾದಂಗಳವರು ತಿರುಕೋಯ್ಲೂರಿನಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದು ಲೈವ್ ಇರ್ತದೆ. ತಾವೆಲ್ಲರೂ ಅದನ್ನು ಆನ್ಲೈನ್ ಮೂಲಕ ವೀಕ್ಷಿಸಿ ತಾವು ಇದ್ದಲ್ಲೇ ಅದನ್ನು ಸಮರ್ಪಣೆ ಮಾಡಬಹುದು. ಅದರ ಜೊತೆಗೆ ಈ ಹಿಂದೆ ಲಕ್ಷ ಬ್ರಾಹ್ಮಣ ಭೋಜನದ ಸಂದರ್ಭದಲ್ಲಿ ಮಾಡಿದಂತೆ ಪರಮಪೂಜ್ಯ ಶ್ರೀಪಾದಂಗಳವರು ಅವತ್ತು 12:30ಕ್ಕೆ ಸರಿಯಾಗಿ ತಿರುಕೋಯ್ಲೂರಿನಲ್ಲಿ ಕೃಷ್ಣಾರ್ಪಣವನ್ನು ಹೇಳಿ ಬ್ರಾಹ್ಮಣರ ಭೋಜನವನ್ನು ಅನ್ನಸಂತರ್ಪಣೆಯನ್ನು ಮಾಡಲಿದ್ದಾರೆ. ತಾವೆಲ್ಲರೂ ನಿಮ್ಮ ನಿಮ್ಮ ಊರುಗಳಲ್ಲಿ ಅದೇ ಸಂದರ್ಭದಲ್ಲಿಯೇ ನಮ್ಮ ಎಲ್ಲ ಶ್ರೀಮಠದ ಪ್ರತಿಯೊಂದು ಶಾಖೆಗಳಲ್ಲಿಯೂ ಕೂಡ ಎಲ್ಲರೂ ಸಾಮೂಹಿಕವಾಗಿ 11 ಗಂಟೆಗೆ ಸೇರಿ ಪಾರಾಯಣವನ್ನು ಮಾಡಿ ಪಾರಾಯಣದ ಸಮರ್ಪಣೆಯನ್ನು ಮಾಡಿ ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು. ನಮ್ಮ ಶಾಖೆಯಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ನಮ್ಮ ಎಲ್ಲ ಶಾಖಾ ಸೇವಕರು ಇದಕ್ಕೆ ವಿಶೇಷವಾಗಿ ಸಹಕಾರವನ್ನು ನೀಡಬೇಕು. ಅದಲ್ಲದೇ ನಮ್ಮ ಶಾಖೆಗಳಲ್ಲದೇ ಇದ್ದರೂ ಕೂಡ ನಮ್ಮ ಮಠದ ಅಧೀನ ಸಂಸ್ಥೆಗಳು, ಅಂಗಸಂಸ್ಥೆಗಳಾದಂತಹ ವಿಶ್ವಮಧ್ಯ ಮಹಾಪರಿಷತ್ತಿರಬಹುದು, ಇನ್ನು ಅನೇಕ ಪಾರಾಯಣ ಸಂಘಗಳಿರಬಹುದು. ಆ ಎಲ್ಲ ಪಾರಾಯಣ ಸಂಘಗಳು, ಪರಿಷತ್ತಿನ ಅನೇಕ ಘಟಕಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕವಾದಂತಹ ಈ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅಷ್ಟು ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳಲ್ಲದೇ ಇದ್ದರೂ ಸುತ್ತಮುತ್ತಲು ಅಕ್ಕಪಕ್ಕ ಇರುವಂತಹ ಮನೆಯವರೆಲ್ಲ ಸೇರಿ ಒಂದು ಮನೆಯಲ್ಲಿ ಸಾಮೂಹಿಕವಾಗಿ ಸೇರಿ ಪಾರಾಯಣವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬಹುದು. ಹೀಗೆ ನಾನಾ ತರಹದ ಅವಕಾಶಗಳು ಇದೆ. ಮರೆಯಬೇಡಿ, 1ನೇ ತಾರೀಕು ರಘುತ್ತಮ ತೀರ್ಥರ ಉತ್ತರಾರಾಧನೆ ದಿನ ಸರಿಯಾಗಿ 11 ಗಂಟೆಗೆ ಮಹಾಪಂಚಾಮೃತ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ, ನಮ್ಮ ಶ್ರೀಮಠದ ಶಾಖೆಗಳಲ್ಲಿ ಇರಬಹುದು, ಪರಿಷತ್ತಿನ ಘಟಕದ ಆಯೋಜನೆ ಮಾಡಿದಂತಹ ಸ್ಥಳಗಳಲ್ಲಿ ಇರಬಹುದು, ನಾನಾ ಪಾರಾಯಣ ಸಂಘಗಳು ಆಯೋಜನೆ ಮಾಡಿದಂತಹ ಸ್ಥಳಗಳಲ್ಲಿ, ಇನ್ನು ಅನೇಕ ನಿಮ್ಮ ನಿಮ್ಮ ವೈಯಕ್ತಿಕ ಮನೆಗಳಲ್ಲಿ ಎಲ್ಲಿಯಾದರೂ ಸರಿ ಒಂದು ಕಡೆಗೆ ಸೇರಿ ಈ ಒಂದು ವಿಶೇಷ ಸಾಮೂಹಿಕ ಪಾರಾಯಣವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ನಂತರ ಶ್ರೀಪಾದಂಗಳವರು ಆನ್ಲೈನ್ ಮೂಲಕವೇ ಕೃಷ್ಣಾರ್ಪಣಮಸ್ತು ಹೇಳಲಿದ್ದಾರೆ. ಎಲ್ಲರೂ ಸಕಾಲಕ್ಕೆ 12:30ಕ್ಕೆ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಸಾಧ್ಯವಿದ್ದಷ್ಟು ಜನರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಬೇಕು. ಈ ಒಂದು ವಿಶಿಷ್ಟವಾದಂತಹ ರಘುತ್ತಮ ತೀರ್ಥ ಸ್ತೋತ್ರದ ಪಾರಾಯಣದ ಯಜ್ಞ, ರಘುತ್ತಮ ತೀರ್ಥರ ಕೃಪೆ, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ, ನಿಮ್ಮ ಮೇಲೆ,
ಇಡೀ ಜಗತ್ತಿನ ಮೇಲೆ ಇರಬೇಕು. ಅವರ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು ಹಾಗೂ ಶ್ರೀ ಮೂಲರಾಮದೇವರು ನಮ್ಮೆಲ್ಲರಿಗೂ ವಿಶೇಷವಾದ ಮಂಗಲವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.